ನಾಚಿಗೆಲ್ಲ ಊರಿಂದ ಆಚೆಗೆ ಅಂತ ಶಿವನ ಹೇಳ್ತಾ ಇದ್ದಾರೆ ಈಗ ಹೌದ. ಥ್ಯಾಂಕ್ ಯು ಸೊ ಮಚ್. ಸರಿ ಆಯ್ತು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಿನಿಮಾದ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಈ ಚಾನ್ಸ್ ಕೊಟ್ಟಂತ ಸರ್ಗೆ ಥ್ಯಾಂಕ್ ಯು ಸೊ ಮಚ್. ಒಂದು ಮಾತುಕತೆ ಭಯ ಆಗ್ತೈತೆ, ಎಲ್ಲರಿಗೂ ಕೂರಿಸ್ಬಿಟ್ಟು ನನ್ನ ಕೈ ಅವಾಗ ಸಡನ್ ಹೇಳ್ತಿದ್ದಾರೆ, ಆಮೇಲೆ ಯಾಕಡೆ ಬಿಟ್ಬಿಟ್ರು. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಹಾಗೆ ನನ್ನ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು. ಆ ಕ್ಯಾರೆಕ್ಟರ್ಗೆ ನನ್ನನ್ನು ಆಯ್ಕೆ ಮಾಡೋದಕ್ಕೆ ತರುಣ್ ಸರ್ಗೆ, ಸರ್ಗೆ, ನನ್ನ ಪುನೀತ್ ಸರ್ಗೆ, ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ ಸಿನಿಮಾ. ಲವ್ ಸ್ಟೋರಿ ಅದ್ಭುತವಾಗಿದೆ. ದಯವಿಟ್ಟು ನಮ್ಮ ಏನಿದೆ ನಮ್ಮ ಚಾಮರಾಜನಗರದ್ದು ಸ್ಲ್ಯಾಂಗು, ನಮ್ಮವರು ನಮ್ಮ ಭಾಷೆನ ಅದ್ಭುತವಾಗಿ ಸರ್ ಹೇಳ್ಬೇಕಾದ್ರೆ ಅದ್ಭುತವಾಗಿ ಮಾತಾಡಿದ್ರು ಅಂತ. ಬಟ್ ನಾನು ಮಾತಾಡಿದ್ದೀನಿ, ಏನಾದರೂ ತಪ್ಪಾಗಿದ್ರೆ ಥ್ಯಾಂಕ್ ಯು ಸೊ ಮಚ್. ನೋಡಿ ಸಿನಿಮಾ ನಮಸ್ಕಾರ. ಎಲ್ಲರೂ ಬಂದು ಸಿನಿಮಾ ನೋಡಿ ಅದ್ಭುತವಾಗಿದೆ. ನಮ್ಮೂರು ಸಿನಿಮಾ, ನಮ್ಮೂರು ಭಾಷೆ ಸಿನಿಮಾ ಎಲ್ಲರೂ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಇವರು ನಮ್ಮ ಕಾಡು ಜನ ಅಂತ ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು ಸೊ ಮಚ್. ಹೇಗೆ ರೆಡಿ ಆಗಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್? ಎಲ್ಲರಿಗೂ ನಮಸ್ಕಾರ. ಮತ್ತು ಫಸ್ಟ್ ಶಿವಣ್ಣ ಮತ್ತು ಪ್ರೇಮ್ ಸರ್ಗೆ ನಮಸ್ಕಾರ. ನಮ್ಮ ಸಿನಿಮಾದು ಇದನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಈ ಸಿನಿಮಾ ಏಳಮಲೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ತರುಣ್ ಸರ್ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆಂದರೆ ಈ ಟೈಮಲ್ಲಿ, ಈ ಒಂದು ಇದರಲ್ಲಿ, ಈ ಸಿನಿಮಾಗೆ ಹೋಗ್ತಾ ಇರೋ ಟೈಮಲ್ಲಿ ಒಬ್ಬ ಡೈರೆಕ್ಟ್ರಾಗಿ ಇನ್ನೊಬ್ಬ ಡೈರೆಕ್ಟ್ರಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಡೈರೆಕ್ಷನ್ ಕೊಟ್ಟಿರೋದಕ್ಕೆ, ಮತ್ತು ಇನ್ನೊಂದು ಪ್ರೊಡಕ್ಷನ್ ಮಾಡಿ ತುಂಬ ಜನಕ್ಕೆ ಕೆಲಸ ಕೊಟ್ಟಿರೋದಕ್ಕೆ, ಮತ್ತು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಕಂಟೆಂಟ್ ಸಿನಿಮಾ ಇದು. ಯಾಕೆಂದರೆ ಇದು ಬೇರೆ ಥರನೇ ಇರುತ್ತೆ ಇದು ಕಂಟೆಂಟು. ಇದು ಮಾಮೂಲಿಯಾಗಿ ಒಂದು ಲವ್ ಸ್ಟೋರಿ ಅಲ್ಲ, ಇದು ಬೇರೆ ಬೇರೆ ಥರ ಏನೋ ಒಂದು ಮರ ಸುತ್ತೋದಾಗಿರ್ಬೋದು, ಆ ಥರದ ಕಂಟೆಂಟ್ ಅಲ್ಲ ಇದು. ಇದನ್ನು ಬೇರೆ ಥರನೇ ಡಿಫ್ರೆಂಟಾಗಿ ಹೇಳಕ್ಕೆ ಹೊರಟಿದ್ದಾರೆ. ನಿಮ್ಗಳ ಸಪೋರ್ಟಿಂಗ್ ಸಿನಿಮಾಗೆ ತುಂಬಾ ಬೇಕು. ಥ್ಯಾಂಕ್ ಯು. ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರಗಳು. ಒಂದು ಸಣ್ಣದಾಗಿ ಹೇಳ್ಬೇಕಂದ್ರೆ ಘಟಾನುಘಟಿಗಳೆಲ್ಲ ಇದ್ದಾಗ ಘಟನೆಗಳು ಏನು ಮಾತಾಡ್ಬೋದು ಅನ್ನೋ ನನ್ನ ಸಣ್ಣ ಭಾಷಣಗಳಲ್ಲಿ ಸ್ಟೇಜ್ಗಳಲ್ಲಿ ಮಾತಾಡಿ. ಥ್ಯಾಂಕ್ ಯು ಅಣ್ಣ. ಏನು ಹೇಳೋಣ, ಸಿನಿಮಾ ಅನ್ನೋದು ಇವತ್ತಿನ ದಿವಸ ಮ್ಯಾನೇಜರು ಅಂತ ಹೇಳೋದು ದೊಡ್ಡ ವಿಚಾರ ಅಲ್ಲ. ಬಟ್ ಯಾಕಂದ್ರೆ ಸಿನಿಮಾ ಮೇಕಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ರುಚಿ ಇರುವಂಥ ಒಂದು ಕತೆ ಬಂದಾಗ ಅಭಿರುಚಿ ಇರೋ ನಿರ್ಮಾಪಕ ಸಿಗಕ್ಕೆ ಸಾಧ್ಯ. ಅದೇ ಇಲ್ಲಿ ಆಗಿದ್ದು. ಪುನೀತ್ ಯಾಕಂದರೆ ಈ ಕಥೆನ ಯಾಕಂದ್ರೆ ಸಾಕಷ್ಟು ಜನ ಜರ್ನಿ ಮಾಡ್ತಾ ಇರ್ತಾರೆ ಒಂದು ಕತೆ ಹಿಡ್ಕೊಂಡು ಒಂದು ನಿರ್ಮಾಪಕನಿಗೋಸ್ಕರ. ಅವ್ನಿಗೆ ಶಾರ್ಟ್ ಟೈಮ್, ಕಡಿಮೆ ಟೈಮಲ್ಲಿ ಅವ್ನಿಗೆ ಒಳ್ಳೆ ತಗೋತಾರಂಥ ಅಭಿರುಚಿ ಇರುವಂಥ ಒಂದು ಇದು ಸಿಕ್ಕಿದ್ದು, ನಿರ್ಮಾಪಕ ಸಿಕ್ಕಿದ್ದು. ಎಲ್ಲ ನಮ್ಗೆ ಯಾಕಂದ್ರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ. ನಾಗಭವನ ಸರ್ ತುಂಬ ಕಾಟ ಕೊಟ್ಟಿದ್ದೀನಿ ನಾನು. ಯಾಕಂದ್ರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ. ಹೆಚ್ಚು ಕಮ್ಮಿ ಕಂಟಿನ್ಯೂಸ್ 24 hours ರೀಸೈಕ್ಲಿಂಗ್ ಆಗ್ತಿತ್ತು ನಮಗೆ ಶೆಡ್ಯೂಲ್ಸು. ಪ್ರತಿಯೊಂದು ಆ್ಯಕ್ಚುಲಿ ಪರ್ಮಿಷನ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಏನೂ ಇರ್ಬೋದು, ಪ್ರತಿಯೊಂದು ನಮಗೆ ನಮ್ಮ ಹೀರೋಯಿನ್ ಇರ್ಬೋದು, ಅವ್ರೊಂಥರ ಟೋಬ್ಲೆಟ್ ಇದ್ದಂಗೆ. ಒಂದ್ಸತಿ ನೋಡಿ ಅಂತ ಮಾತಾಡೋರು ತಪ್ಪಂತ ಆಪ್ ಆಗ್ಬಿಡೋರು. ನೀವು ಯಾರಾದ್ರೂ ಏನಾದ್ರು ಅಂದ್ರೆ ಅಂತ ನಾಗಭವನ ಸಾರ್ ಇರ್ಬೋದು, ಮತ್ತೆ ನಮ್ಮ ಪುನೀತ್ ಇರ್ಬೋದು, ಸಾಕಷ್ಟು ಸತಿ ಅಂದಿದ್ದಾರೆ. ಅವ್ರು ಅದೇ ರೀತಿನೇ ಬಂದ್ರು. ಇವಾಗ ಬರ್ತಾ ಬರ್ತಾ ನಗ್ನಾಗ್ತಾ ಬಂದು ಇಲ್ಲಿಂದ ಬಂದು ಆಪ್ ಆಗೋರು. ಏನೋ ಗೊತ್ತಿಲ್ಲ ಅವ್ರಿಗೆ, ಅದು ಹಂಗೆ ಇರ್ಬೇಕೇನೋ. ಸರಿ, ನೀವು ಸಣ್ಣ ಸೆಕೆಂಡ್ ಸ್ಟೇಜು ಸರ್. ಸರಿ, ಇದು ಯಾಕಂದರೆ ಒಂದು ಸಿನಿಮಾ ಮಾಡೋದು ಅನ್ನೋದು ತುಂಬಾ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿಗಳಲ್ಲಿ ತುಂಬಾ ಕಷ್ಟ. ಅಂಥದ್ರಲ್ಲಿ ಧೈರ್ಯ ಮಾಡಿ ನಮ್ಮ ತರುಣ್ ಸರ್ ಯಾವುದಕ್ಕೂ ಕೊರತೆ ಇಲ್ಲದಂಗೆ ಚೆನ್ನಾಗಿ ನಿರ್ವಹಿಸ್ಕೊಟ್ರು. ನನಗೆ ತುಂಬ ಇದು ಯಾಕೆಂದರೆ ನಾನು ನಿಜವಾಗಿ ಹೇಳ್ಬೇಕಂದ್ರೆ ತುಂಬ ಸಂತೋಷ ಪಡುವಂಥ ವಿಚಾರನೇ. ಎಲ್ಲ ಟೆಕ್ನಿಕಲ್ ಟೀಮು, ನನ್ನ ತಂತ್ರಜ್ಞರು ಯಾರು ಇರ್ಬೋದು, ನನ್ನ ಸಪೋರ್ಟಿವ್ ನಮ್ಮ ಕೊಲೀಗ್ ಇರ್ಬೋದು, ಕಾರ್ತಿಕ್ ಇರ್ಬೋದು, ದೆನ್ ಎಲ್ಲ ಕ್ಯಾಶಿಯರ್ ನಮ್ಮ ಸೂರಾಜು, ಎಲ್ಲರೂ ತುಂಬ ಹಗಲು ಕಷ್ಟಪಟ್ಟಿದ್ದಾರೆ. ಪರ್ಮಿಷನ್ಸ್ ಏನೇ ತಪ್ಪಿದ್ರು ಕೂಡ ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ, ಆ ಸಹಕಾರಕ್ಕೆ ಏನಿದ್ರು ತರುಣ್ ಸರ್ದೇ ನಾನು ಥ್ಯಾಂಕ್ಸ್ ಹೇಳಬಲ್ಲೆ. ಸುಮಾರು ದಿವಸ ವೆಯ್ಟ್ ಮಾಡಿ ನನ್ನ ಕರೆದು ಈ ಒಂದು ಆಪರ್ಚುನಿಟಿ ಕೊಟ್ಟು ಈ ಸಿನಿಮಾ ನಾನು ಅಟೆಂಡ್ ಮಾಡಕ್ಕೆ ಬಿಟ್ಟಿದ್ದು. ತುಂಬ ಥ್ಯಾಂಕ್ ಯು. ನಮಸ್ಕಾರ ಶಿವಣ್ಣ, ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.